ಸರ್ ನಮ್ಮದು ಪೇಮೆಂಟ್ ಇಲ್ಲರಿ, ಸಮಸ್ಯೆ ಭಾಳ ಅದ. ಜನವರಿಲಿಂದ ಪೇಮೆಂಟ್ ಆಗಿಲ್ಲ. ಅದ್ರ ಸಲುವಾಗಿ ನಾವು ವಿ ಸಿ ರಿಜಿಸ್ಟ್ರಿ ಅವ್ರಿಗೆ ಕೇಳಕ್ಕೆ ಹೋದ್ರೆ ವಿ ಸಿ ರಿಜಿಸ್ಟ್ರಿ ಮ್ಯಾಗ ಹಾಕ್ತಾರೆ, ರಿಜಿಸ್ಟ್ರಿ ವಿ ಸಿ ಮ್ಯಾಗ ಹಾಕ್ತಾರೆ. ಕಾಂಟ್ರಾಕ್ಟ್ರಿಗೆ ಕೇಳಿದೇವೆ ರೀ, ಕಾಂಟ್ರಾಕ್ಟ್ರಿಗೆ ಕೇಳಿದ್ರೆ ಏನಂತಾರೆ ಅವರು, ನಾವೆಲ್ಲ ಕೊಟ್ಟೇವೆ ರೀ, ಅಗ್ರಿಮೆಂಟ್ ಅವ್ರು ಮಾಡಲಾಗ್ಯಾರ, ರಿಜಿಸ್ಟ್ರಿ ಇಟ್ಕೊಂಡು ಕೂತಾರೆ, ನಾವು ಏನು ಮಾಡಮ್ಮ ಅದಕ್ಕೆ ಅಂತ ಅವ್ರು ಅಂತಾರೆ ರೀ. ಈಗ ನಮಗೆ ಎಲ್ಲ ಥರದಿಂದ ಅನುಕೂಲ ಸಮಸ್ಯೆ ಆಗ್ಲಾಗ್ತದೆ ರೀ. ಮನೆ ಕಡೆ ಹೆಣ್ಣು ಮಕ್ಕಳು ಸಮಸ್ಯೆ ಆಗ್ಲಾಗ್ತದೆ, ಮನೆ ಕಿರಾಯದವ್ರಿಗೆ ಬಂದು ಹೊರಗೆ ಹಾಕ್ಲಿಕ್ಕತ್ತಾರ. ನಾವು ಏನು ಮಾಡೋಕ್ಕಂತೂ ಒಂದು ತಿಳಿಯಲಾಗಿದ್ರೆ ಅದ್ರ ಸಲುವಾಗಿ ನಾವು ನಿಮ್ಮ ಬಳಿ ಬಂದೇವೆ ರೀ. ಓಕೆ, ಎಷ್ಟು ತಿಂಗಳಿಂದ ನೀವು ಇಲ್ಲಿ ಸೇವೆ ಮಾಡ್ತಾ ಇದ್ದೀರಿ? ಇಲ್ಲಿ ನಾನು 12 ವರ್ಷದಿಂದ ಸರ್ವಿಸ್ ಮಾಡಕತ್ತೇನೆ ರೀ, ಸೂಪರ್ವೈಸರ್ ಅಂತೇಳಿ. ಸೂಪರ್ವೈಸರ್ ಆಗಿ ಮಾಡ್ತಾ ಇದ್ದೀರಿ. ಮತ್ತು ವಿ ಸಿ ಬಾಡಿಗಾರ್ಡ್ನೂ ಮಾಡೀನಿ ರೀ. ಇವಾಗ ಜನವರಿಲಿಂದ ನಮಗೆ ಸಮಸ್ಯೆ ಹೊಂಟದ ರೀ. ಇದಕ್ಕೆ ಜವಾಬ್ದಾರಿ ಅಂದ್ರೆ ಏಜೆನ್ಸಿ ಅವ್ರು ಎಲ್ಲ ಕೊಟ್ಟಾರ. ಓಕೆ, ರಿಜಿಸ್ಟ್ರು ಅಗ್ರಿಮೆಂಟ್ ಮಾಡಲಾಗ್ಯಾರ ರೀ. ಅದು ಅಗ್ರಿಮೆಂಟ್ ಅವ್ರು ಕೊಡ್ತಾರ, ಇವರು ತಿದ್ದುಪಡಿ ಮಾಡ್ತಾರೆ, ಮತ್ತೆ ಹೊಳೆ ಕಳಿಸ್ತಾರ. ಮತ್ತು ಆಫೀಸ್ ಕೇಳಕ್ಕೆ ಹೋದ್ರೆ ನೀ ಯಾಕೆ ಬಂದಿಯಪ್ಪ, ಇನ್ನೂ 15 ದಿನ ನನ್ನ ಸೆನೆಕ್ ಬರಬೇಡ, ನಾ ಮಾಡ್ತೀನಿ ಅಂತ ಅಂತಾರೆ ಅವ್ರು. ಹೌದಾ, ಸೆನೆಕ್ ಯಾಕೆ ಬರಬಾರ್ದು ಅಂತಂತಾರೆ? ಯಾಕೆ ಬಂದಿ ಅಂತ ಕೇಳ್ತಾರೆ ಆಫೀಸ್ಗೆ ಹೋದ್ರೆ. ಅದ್ರ ಮಾತೇನೆ ನಾವು ಏಜೆನ್ಸಿ ಅವ್ರಿಗೆ ಹೇಳಿದ್ರೆ ಏನಂತಾರೆ, ನಾವು ಮಾತಾಡ್ತೀವಿ, ಒಂದು ಜರ ಟೈಮ್ ಕೊಡ್ರಪ್ಪ ಅಂತ ಅವ್ರು ಅಂದ್ರಿ. ಅದ್ರ ಸಲುವಾಗಿ ಟೈಮ್ ಜರ ಅನ್ಕೋತ ಇದು 6 ತಿಂಗಳು 5 ತಿಂಗಳು ಮುಗಿದು 6ನೇ ತಿಂಗಳು ಬರ್ತಾರೆ. ಸರಿಯಾಗಲ್ಲ ಸರ್, ನಮಗೆ ಪೇಮೆಂಟ್ ಸರಿಯಾಗಲ್ಲ ಸರ್. 8 ಗಂಟೆ ಡ್ಯೂಟಿ ಆಗ್ಬೇಕು ಸರ್, ಅಂದ್ರೆ ಪೇಮೆಂಟ್ ಜಾಸ್ತಿ ಆಗ್ಬೇಕು ಸರ್. ನಮಗೆ ಎದಕ್ಕೆ ಸರಿ ಹೋಗಲ್ಲ ಸರ್, ನಮಗೆ ಭಾಳ ಕಷ್ಟ ಇದೆ ಸರ್. ಜೀವನ ನಡೆಸೋದು ಕಷ್ಟ ಆಗಿದೆ ಸರ್. ಹೆಂಗೆ ನಡೆಸ್ಬೇಕು ಸರ್? ಇಲ್ಲಿ ಎಲ್ಲ ಕಾಸ್ಟ್ಲಿ ಇದೆ, 100 ರೂಪೀಸ್ ಪೆಟ್ರೋಲ್ ಆಗಿದೆ ಸರ್. ಎಷ್ಟು ಪ್ರಾಬ್ಲಮ್ ಸಮಸ್ಯೆಗಳು, ಎಷ್ಟು 5 ತಿಂಗಳು ಇಷ್ಟೇ ಸಮಸ್ಯೆ. 3 ವರ್ಷದಿಂದ ಇದೇ ಕತ್ತಿನ ಸರ್. ಮಾಡ್ತೀನಿ ಅಂತ ಏಜೆನ್ಸಿ ಒಟ್ಟೆ ಮಾಡಾಕ್ತಾರೆ ಸರ್. ಭಾಳ ಅಂದ್ರೆ ಭಾಳ ಕಷ್ಟ ಇದೆ ಸರ್. ಅಷ್ಟದಾಗ ಆಗಲ್ಲ ಸರ್, ಸರಿ ಹೋಗುತ್ತೆ ಸರ್. ಸರ್ ನಮ್ಮ ಪೇಮೆಂಟ್ ಆಗಿದ್ವಿ ಜನವರಿ ಹಿಡಿದು, ಅದಕ್ಕೆ ನಮ್ಗೆ ಸಮಸ್ಯೆ ಆಗ್ಬಿಟ್ಟದ. ಮನೆ ಕಿರಾಯದು ಕಟ್ಟಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಹಾಗಾಗಿ ಭಾಳ ತೊಂದರೆ ಆಗ್ಬಿಟ್ಟು ನಮಗೆ. ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲಮ್ಮ ನಿಮ್ಮದು? ನಮ್ಗೆ ಜನವರಿ ಹಿಡಿದು ಆಗಿದೆ ಸರ್. ಇದಕ್ಕಿಂತ ಮುಂಚೆ ಆಗ್ತಿತ್ತಾ? ನಮಗೆ ಇಲ್ಲಿ ಯೂನಿವರ್ಸಿಟಿಯಾಗ ಏನು ಸಮಸ್ಯೆ ಆದ್ರೂ ಭೀ ಇದು ಇಲ್ಲ ಸರ್. ಲೈಟ್ ಇರಲ್ಲ, ಏನೂ ಇರಲ್ಲ. ಯಾರು ಹೇಳ್ಕೋದ್ರೆ ಆಫೀಸರ್ಗಳು ಕೈ ಮೈಗೆ ಹಚ್ಕೊಳ್ರಿ. ನಮಗೇನು ತೊಂದರೆ ಇದ್ರೂ ಭೀ ಹಿಂಗೆ ಅದಾರ ಸರ್. ಪೇಮೆಂಟ್ ಒಂದು ಕರೆಕ್ಟ್ ಟೈಮಿಗೆ ಸಂಬಳ ಆಗಲ್ಲ ಸರ್. ಎಷ್ಟು ದಿವಸ ಹಾಕ್ಲಿ ಸಂಬಳ? 5 ತಿಂಗಳಾಯ್ತು ಸರ್. ನೀವು ಎಲ್ಲಿಂದ ಬರ್ತೀರಿ ಕೆಲಸಕ್ಕೆ? ಇಲ್ಲಿ ಕುಸ್ನೂರು ಸರ್. ಕುಸ್ನೂರು. ಪೇಮೆಂಟ್ ಯಾವಾಗಲಿಂದ ಬರ್ತಾ ಇದೆ? ಪೇಮೆಂಟ್ ಸರ್ ಜನವರಿ ಹಿಡಿದು ಪೇಮೆಂಟ್ ಇಲ್ಲ ಸರ್. ಜನವರಿಲಿಂದ ಯಾರು ಮೈಗೆ ಹಚ್ಚಲಾಗ್ಯಾರ ಸರ್. ಇಲ್ಲಿ ಯಾರು ಸರ್ ಈಶನ್ ಹಚ್ಚಲಾಗ್ಯಾರ ಸರ್, ರೆಸ್ಟೋರೆಂಟ್ ಹಚ್ಚಲಾಗ್ಯಾರ ಸರ್. ಒಬ್ರು ಮಲೊಬ್ರು ಕೇಳಿ ಒಬ್ರು ಇದು ಮಾಡಲಾಗ್ಯಾರ. ನಾವು ಬದುಕಬೇಕು ಹೆಂಗೆ ಸರ್? ಹೌದು ಸರ್. ಈಗ 2 ಮಕ್ಕಳು ಫೀಸ್ ಕಟ್ಟೋದು, ಮನೆ ಜೋಳ ಇರಲ್ಲ ಆಯ್ತು ಸರ್, ಅಕ್ಕಿ ಇರಲ್ಲ. ಅವ್ರು ಯಾರ ಪರಿಸ್ಥಿತಿ ಸಾಲ ಮಾಡಿರ್ತಾರೆ ಸರ್. ಯಾರ ಪರಿಸ್ಥಿತಿ ಹೆಂಗೆ ಇರ್ತದೆ, ಒಂದು ಕಾರ್ಯದಿಂದ ಬರ್ತಾರೆ, ಹೊಟ್ಟೆ ತಿಂದು ಡ್ಯೂಟಿ ಮಾಡ್ತಾರೆ ಸರ್. ಒಬ್ಬರ ಕೇರ್ ಮಾಡತ್ತಾರೆ ಸರ್. ಇಲ್ಲಿ ಯೂನಿವರ್ಸಿಟಿಯಾಗ ಯಾರಿಗೆ ಕೇರ್ ಮಾಡಲ್ಲ ಸರ್. ತಮ್ಮ ಪರಿವಾರ ಡ್ಯೂಟಿ ಮಾಡ್ಕೊತಾರೆ, ಹೋಗ್ತಾರೆ ಸರ್. ಗಾಡಿ ನೋಡ ನಿಂಗಪ್ಪ ಸರ್, ಗಾಡಿ ನೋಡ್ರಿ ಇಲ್ಲಿ ನಿಂಗಪ್ಪ ಹೇಳ್ತಾರೆ, ಏನು ಮಾಡ್ತಾರೆ ಪಾಪ. ಅವ್ರು ಏನು ಮಾಡ್ತಾರೆ ನಿಂಗಪ್ಪ ಸರ್? ಅವ್ರು ಏನು ಮಾಡಲ್ಲ. ಯಾರು ಸರ್ ಬರ್ತಾರೆ ಅಂತ ಹೇಳ್ತಾರೆ ನಿಂಗಪ್ಪ ಸರ್. ಅವ್ರು ಸುಪ್ರತಿ ಏನು ಮಾಡ್ತಾರೆ, ಊಟಕ್ಕೆ ಹೋಗಿರ್ತಾರೆ. ಅವ್ರ ಕೇರ್ ಯಾರು ಮಾಡ್ತಾರೆ? ಈ ಪರಿಸ್ಥಿತಿ ಯಾರು ನೋಡ್ತಾರೆ ಸರ್? ಗರಿಬರು ಬಂದದ್ದು, ಗರಿಬರು ಬಂದ ಪರಿಸ್ಥಿತಿ ನೋಡ್ರಿ ಯಾರು ರೀ? ಬರೀ ನಿಮ್ಮಟ್ಟಿ ನೋಡಕ್ಕೆ ಗರಿಬರು ನೋಡೋರು ಯಾರು? ಅದ್ರಲ್ಲಿ ಸರ್ ಗರಿಬರು ನೋಡೋ ಪರಿಸ್ಥಿತಿ ಬೇಕಲ್ಲ. ಯಾರು ನೋಡತ್ತೀರಿ? ನಿಮ್ಮ ಸಂಬಳ ತೋತೀರಿ, ನಿಮಗೆ ಗೌರ್ಮೆಂಟ್ ಪಗಾರ ಕೊಡ್ತದ. ಗರಿಬರಿಗೆ ಯಾರು ಕೊಡ್ಲಾಕತ್ತೀರಿ? ಬೇಕಲ್ಲ, ಗರಿಬರು ಕೊಡೋ ಪಗಾರ ಬೇಕಲ್ಲ. 1000 ರೂಪಾಯಿ ಏನು ಸಿಗ್ತೀರಿ ಸರ್? ಹೇಳಿ ನೋಡೋಣ ನೀವು. 1000 ರೂಪಾಯಿ 12 ಗಂಟೆ ಡ್ಯೂಟಿ ತೋತಾರೆ ಸರ್. 8 ಗಂಟೆ ಡ್ಯೂಟಿ ಅಲ್ರಿ, 12 ಗಂಟೆ. ಇಲ್ಲ ಜಗದ ನೋಡ್ರಿ, 8 ಗಂಟೆ ಡ್ಯೂಟಿ ಆದರೆ 15,000 ರೂಪಾಯಿ ಪಗಾರ ಸರ್. ಪಗಾರ ಇಷ್ಟು ಹಾಕಂಬ್ರಿ ಬಡ್ರಿಗೆ ಕೇಳೋರು ಯಾರು? ಇದು ಗರಿಬರು ಕೇಳೋರು ಯಾರು ಬೇಕಲ್ಲ ಸರ್? ರಿಜಿಸ್ಟ್ರ್ ಅವ್ರಿಗೂ ಭೇಟಿ ಆಗಿದ್ದೀವಿ, ವಿ ಸಿ ಸರ್ ಅವ್ರಿಗೂ ಭೇಟಿ ಆಗಿದ್ದೀವಿ. ಆಯ್ತು ಸರ್, ಆಯ್ತಪ್ಪ ಮಾಡಮ್ಮ, ಒಂದು 15 ದಿನ ಹೋಗ್ಲಿ, ತಿಂಗಳು ಇತ್ತು. ಅವ್ರು ಹೇಳ್ದಂಗೆ ಕೇಳ್ಕೊತ ನಾವು ಇವ್ರಿಗೆಲ್ಲರೂ ಅದೇ ಹೇಳ್ಕೊತ ಬಂದಿದ್ದೀವಿ. ಆದ್ರೂ ಅವ್ರ ಗಾರ್ಡ್ಗಳು ಅವ್ರವ್ರ ತಕ್ಲೀಫ್ ನಮ್ಗೆ ಹೇಳ್ಕೊಂಡ್ರು. ಅವೆಲ್ಲನೂ ಅವ್ರಿಗೆ ಹೋಗಿ ಹೇಳಿದ್ರೆ ಹೆಂಗೆ ಅದ ಸರ್ ಗಾರ್ಡ್ಗಳು ನಮ್ಮದು ಜರ ಪೇಮೆಂಟ್ ಮಾಡ್ರಿ ಅಂತಂದ್ರೂ ಆಯ್ತಪ್ಪ ಮಾಡಮ್, ಇನ್ನೂ 2 ದಿನ ಹೋಗಲ್ಲ 15 ದಿನ ಹೋಗಲ್ಲ ಅನ್ಕೋತ ಈಗ 5 ತಿಂಗಳಾಯ್ತು ಸರ್. ಇಲ್ಲಿ ತನಕ ಅವ್ರು ರೆಸ್ಪಾನ್ಸ್ ಮಾಡಲ್ಲಾಗ್ಯಾರ ನಮಗೆ. ಅದಕ್ಕಾಗಿ ಈಗ ಮತ್ತು ನಮ್ಮ ಮನೆಯಲ್ಲಿ ಈಗ ಸ್ಕೂಲು ಫೀಸ್ ಕಟ್ಟಬೇಕು ಮಕ್ಕಳದು, ಈಗ ಚಾಲೂ ಆಗ್ತಾ ಇದ್ದಾವೆ. ಅದಕ್ಕೆ ಸಲುವಾಗಿ ಅವ್ರಿಗೂ ಹೋಗಿ ಕೇಳಿದ್ರೆ ಹಿಂಗೆಲ್ಲ ಇದ್ರೂ ಅವ್ರದ್ದು ನಮ್ಮ ಬಗ್ಗೆ ಅವ್ರಿಗೆ ಕನಿಕರಿಲ್ಲ ಅವ್ರಿಗೆ. ಹಿಂಗಾಗಿ ಅವ್ರು ಏನು ಈಗ ನಾನು ಬಂದು ಈಗ ಸರ್ ಅವ್ರು ಕೂಡ ನಾವು ಕಲಿತೆ ಹೋಗಿದ್ದೀವಿ. ಇವರಂತೂ ಕೆಲಸದ ಮೇಲೆ ಇರ್ತಾರೆ ಸರ್. ನಾವು ಕಲ್ತು ಹೋದ್ರೆ ಒಳಗೆ ಹೋದ್ರೆ ಆಫೀಸ್ನಲ್ಲಿ ಹೋದ್ರೆ ನಮ್ಮ ಎದರಿಂದ ಕುಂತು ಒಂದು 5 ನಿಮಿಷ ಸುದಕ್ಕೆ ನಮ್ಗೆ ಎದುರು ಮಾತಾಡ್ತಕ್ಕಂಥ ಇದು ಇಲ್ಲ ಅವ್ರ ಬಲ್ಲಿ. ಬಂದೆ ಜನವರಿ 21 ಬಂದ ಮೇಲೆ ಟೆಂಡರ್ ಯಾವಾಗ ಆಗುತ್ತಪ್ಪ? ಇದಕ್ಕೆ ನವೆಂಬರ್ ಇದು ಏನಾಗ್ತದೆ, ಎವರಿ ಇಯರ್ ಇದು ಟೆಂಡರ್ ಹಾಕ್ಬೇಕು ಸರ್. ಇದು ಎವರಿ ಇಯರ್ ಟೆಂಡರ್ ಆಗಿ ಆ ಟೆಂಡರ್ ಪ್ರಕಾರ ಮತ್ತೆ ಅಗ್ರಿಮೆಂಟ್ ಆಗಬೇಕು. ಅಗ್ರಿಮೆಂಟ್ ಪ್ರಕಾರ ನಾವು ಅವ್ರಿಗೆ ಸ್ಕೂಲ ಕೊಡಬೇಕು. ಅದು ಏನಾಗಿದೆ, ಅದು ಎವರಿ ಇಯರ್ ಅದೆಲ್ಲ ಆಡಿಟ್ ಅಬ್ಜೆಕ್ಷನ್ ಹಾಕೊಂಡು ಬಂದಿದೆ. ನಮಗೂ ಪ್ರಾವಿಷನ್ ಇರೋದು ಎಷ್ಟೋ ಇದೆ, ಇವರೆಲ್ಲ ಸ್ವಲ್ಪ ಮತ್ತೆ ಹೆಚ್ಚಿಗೆ ಇದ್ದಾರೆ. ನಾವು ಬಂದ ಮೇಲೇನು ಇವ್ರೇನಂತೂ ಟೆಂಡರ್ ಆಗಿದೆ, ಬಟ್ ಏನು ಅಗ್ರಿಮೆಂಟ್ ಆಗಿರ್ಲಿಲ್ಲ. ಟೆಂಡರ್ ಆಗಿಲ್ಲ, ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ ದುಡ್ಸ್ಕೊತಿದ್ದಾರೆ ಯಾಕೆ ಇವ್ರನ್ನ? ಅದೇ ಇವ್ರು ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ನಾನೇ ಫಾಲೋ ಮಾಡ್ತಾ ಇದ್ದೆ. ನೀವು ಟೆಂಡರ್ ಮಾಡ್ರಪ್ಪ, ಟೆಂಡರ್ ಪ್ರೊಸೆಸ್ ಮಾಡ್ರಪ್ಪ ಅಂತ ಹೇಳಿದ್ವಿ. ಆ ಟೆಂಡರ್ ಪ್ರೊಸೆಸ್ ಅಲ್ಲಿ ಅವರು ಫಾಲೋ ಮಾಡಲಿ. ಈಗ ಅವ್ರೇನು ಕೇಳ್ತಾರೆ, ನಮ್ಮ ಕೆಳಗಿನವ್ರು ಕೇಳಿದ್ರೆ ಸರ್
ಅವ್ರು ಬರಬೇಕು, ಮೈಸೂರು ಬರ್ಬೇಕು ಸರ್, ಟೆಂಡರ್ ಆಗಿಲ್ಲ ಅಂತ ಸರಿ, ಹೇಳಿದ್ರು. ಏನೋ ಆಯ್ತು, ಅದು ಆಗಿದೆ, ನಾವು ಕೊಡ್ತೀನಿ ಈಗ ಸರ್, ಸಂಬಳ ಕೊಡ್ತೀನಿ. ಬೆಳಗ್ಗೆನೂ ಇವರು ಮಾತಾಡಿದ್ರು, ನಾನು ಬೇಗನೆ ನಾನು ಈಗ ಟೆಂಡರ್ ಇಲ್ಲ ಅಂದ್ರೆ ನಾಳೆ ಆಡಿಟ್ ಆಪ್ಷನ್ ಆಗ್ತದೆ. ಹಂಗಾಗಿ ಆ ಒಂದು ಟೆಕ್ನಿಕಲ್ ದೃಷ್ಟಿಯಿಂದ ನಾವು ಕೊಡ್ಲಿಲ್ಲ. ಈಗ ನಾನು ಅತ್ಯಂತವಾಗಿ ಅವ್ರಿಗೂ ನಾನು ಸುಮಾರು ಇವರು ಇನ್ನ ಎಷ್ಟು ದಿವಸ ಮಾಡ್ಬೋದು ಸರ್ ಇವ್ರ ಸಮಸ್ಯೆ ಯಾವಾಗ ನಿವಾರಣೆ ಮಾಡ್ಬೋದು? ಈ ಮಾತು ಒಂದು 2-3 ದಿವಸದಲ್ಲಿ ಇವತ್ತು ಅವ್ರು ರಿಜಿಸ್ಟರ್ ಇಲ್ಲ, ಅವರು ನಾಳೆಗೆ ಬರ್ತಾರೆ. ಬಂದ ತಕ್ಷಣ 1 ತಿಂಗಳು ಈಗ ನಮಗೂ ಸ್ವಲ್ಪ